ಈಗ ಒಂದು ಕಾಮನ್ ನಾವು ಕೇಳೋದು ವರ್ಡ್ ಅಂತಂದ್ರೆ ಕೀಮೋಥೆರಪಿ ಅಂತ ಕೇಳಿದೀವಿ. ಫಸ್ಟ್ ಆಫ್ ಆಲ್ ಸರ್, ನಮ್ಮ ವ್ಯೂವರ್ಸ್ಗೆ, ನನಗೂ ತುಂಬಾ ಮಾಹಿತಿ ಇಲ್ಲ ಇದ್ರ ಬಗ್ಗೆ. ಕೀಮೋಥೆರಪಿ ಅಂದ್ರೆ ಏನು? ಅಂಡ್ ಎಷ್ಟೋ ಟೈಮ್ ನಾವು ಕೇಳ್ತೀವಿ ಫಸ್ಟ್ ಆಪರೇಟ್ ಮಾಡ್ತಾರೆ, ಅದಾದ್ಮೇಲೆ ಕೀಮೋ ಮಾಡ್ತಾರೆ, ರೈಟ್, ಟು ಕ್ಯಾನ್ಸರ್ ಸೆಲ್ನ ಅಥವಾ ಕ್ಯಾನ್ಸರ್ ನ ತೆಗೆಯಕ್ಕೋಸ್ಕರ. ಸೊ ಏನ್ ಬೇಸಿಕಲಿ ಸರ್ ಕೀಮೋಥೆರಪಿ ಅಂದ್ರೆ? ಬೇಸಿಕಲಿ ಕ್ಯಾನ್ಸರ್ನಲ್ಲಿ 3 ಥರದ ಟ್ರೀಟ್ಮೆಂಟ್ ಇರ್ತದೆ. Okay. ಒಂದು ಸರ್ಜರಿ, ಕೀಮೋಥೆರಪಿ, ರೇಡಿಯೋಥೆರಪಿ. ಹ್ಮ್. ರಫ್ಲಿ ದೀಸ್ ಆರ್ ದ 3. ಹ್ಮ್. ಪ್ರತಿ ಪೇಷಂಟಿಗೆ ಎಲ್ಲಾ ಟ್ರೀಟ್ಮೆಂಟ್ ಬೇಕಂದ್ರೆ ಇಲ್ಲ. ಡಿಪೆಂಡಿಂಗ್ ಆನ್ ದ ಸೈಟ್, ಯಾವ ಜಾಗದಲ್ಲಿ ಕ್ಯಾನ್ಸರ್ ಆಗಿದೆ, ಯಾವ ಸ್ಟೇಜ್ ನಲ್ಲಿ ಕ್ಯಾನ್ಸರ್ ಆಗಿದೆ, ಅದರ ಪ್ರಕಾರ ಒನ್ ಆಫ್ ದ 3 ಟ್ರೀಟ್ಮೆಂಟ್ಸ್ ಆರ್ ನೀಡೆಡ್ ಅಂತ ಹೇಳಿ. ಬಟ್ ಇವು 3 ಸಾಕ ಅಂದ್ರೆ ಇಲ್ಲ. ಬಾಕಿ ನಿಮ್ಮ ಹೆಲ್ತ್ ಡೆವಲಪ್ ಆಗ್ಲಿಕ್ಕೆ, ಇಮ್ಯುನಿಟಿ ಡೆವಲಪ್ ಆಗ್ಲಿಕ್ಕೆ ಬಾಕಿ ಡಯಟ್ ಇರ್ಬೋದು, ಎಕ್ಸರ್ಸೈಸ್ ಇರ್ಬೋದು, ಎಲ್ಲ ಇರ್ಬೋದು. ನಾ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ರೀಸೆಂಟ್ಲಿ ಸಿದ್ದು ಅವ್ರ ಒಂದು ವಿಡಿಯೋ ವೈರಲ್ ಆಗಿತ್ತು, ವೇರ್ ದೇರ್ ವರ್ ಲಾಟ್ ಆಫ್ ಕ್ಲೇಮ್ಸ್ ಕಿ ವೇರಿಯಸ್ ಥಿಂಗ್ಸ್ ಹೆಲ್ಪ್, ನಾಟ್ ದ ಮೇನ್ ಟ್ರೀಟ್ಮೆಂಟ್ ಅನ್ನೋದು, ವಿಚ್ ಈಸ್ ಕಂಪ್ಲೀಟ್ಲಿ ಮಿತ್. ಹೌದಾ? ಈಗ ಡಯಟ್ ಇಂಪಾರ್ಟೆಂಟ್ ಅಲ್ವಾ ಅಂದ್ರೆ, ಹೌದು, ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್, ಬಟ್ ದಟ್ ಕಾಂಟ್ ಕ್ಯೂರ್ ಕ್ಯಾನ್ಸರ್. ದಟ್ ಪೀಪಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ದಟ್ ಕ್ಯಾನ್ ಪ್ರಿವೆಂಟ್ ಟು ಸಮ್ ಎಕ್ಸ್ಟೆಂಟ್. ಅಂದ್ರೆ ಡಯಟ್ ಕ್ಯಾನ್ ಗಿವ್ ಯು ಎನರ್ಜಿ ಟು ಟೇಕ್ ದ ಟ್ರೀಟ್ಮೆಂಟ್. ಒಳ್ಳೆ ಡಯಟ್ ಮಾಡಬೇಕು, ಒಳ್ಳೆ ಎಕ್ಸರ್ಸೈಸ್ ಮಾಡಬೇಕು, ಅವೆಲ್ಲದ್ರಿಂದ ಬಾಡಿ ಇಮ್ಯುನಿಟಿ ಡೆವಲಪ್ ಆಗ್ತದೆ, ಬಾಡಿ ಜಾಸ್ತಿ ಹೆಲ್ತಿ ಆಗ್ತದೆ ಟು ಟೇಕ್ ದ ಕರೆಕ್ಟ್ ಟ್ರೀಟ್ಮೆಂಟ್ ಅಂತ ಹೇಳಿ. ಬಟ್ ಕ್ಯಾನ್ಸರ್ಗೆ ಇರೋದು 3 ಟ್ರೀಟ್ಮೆಂಟ್: ಸರ್ಜರಿ, ಕೀಮೋಥೆರಪಿ ಮತ್ತೆ ರೇಡಿಯೇಷನ್. ಸರ್ಜರಿ ಅಂದ್ರೆ ಏನು? ಯಾವ ಭಾಗದಲ್ಲಿ ಕ್ಯಾನ್ಸರ್ ಆಗಿದೆ ಅದನ್ನ ಆಪರೇಷನ್ ಮಾಡಿ ಅದನ್ನ ತೆಗಿತೀವಿ, ಅಫೆಕ್ಟೆಡ್ ಪಾರ್ಟ್. ಕೆಲವೊಂದು ಟೈಮ್ ಓನ್ಲಿ ದಟ್ ಪಾರ್ಟ್ ತೆಗೆಯೋದಾಗ್ತದೆ, ಕೆಲವೊಂದು ಟೈಮ್ ಅದರ ಜೊತೆಗೆ ಅದರ ಸರೌಂಡಿಂಗ್ ಲಿಂಫ್ ನೋಡ್ಸ್ ಅಂತ ಇರ್ತವೆ, ವಿಚ್ ಆರ್ ಲೈಕ್ ಬೇಸಿಕ್ ಡಿಫೆನ್ಸಸ್ ಆಫ್ ದ ಬಾಡಿ, ಅವನ್ನು ಕೂಡ ರಿಮೂವ್ ಮಾಡಬೇಕಾಗ್ತದೆ. ಸೊ ದಟ್ ಈಸ್ ಸರ್ಜರಿ ಪಾರ್ಟ್. ಕೀಮೋಥೆರಪಿ ಅಂದ್ರೆ, ಒನ್ಸ್ ಅಗೇನ್, ಕೀಮೋಥೆರಪಿ is something about which there are lot of myths and there is huge amount of stigma. ಹೌದಾ? The biggest stigma with chemotherapy is because of the hair loss. ಅಂದ್ರೆ ಕೂದಲು ಬೀಳ್ತದೆ ಅನ್ನೋದಕ್ಕೋಸ್ಕರನೇ ಕೀಮೋಥೆರಪಿಯಿಂದ ಬಹಳಷ್ಟು ಪೇಷಂಟ್ಸ್ ಕೀಮೋಥೆರಪಿ ಅವಾಯ್ಡ್ ಮಾಡ್ಲಿಕ್ಕೆ ವಿಚಾರ ಮಾಡ್ತಾರೆ. ಹೇಗಿದೆ ಅಂದ್ರೆ, ಈವನ್ ಡಯಾಗ್ನೋಸಿಸ್ ಆಗಿ ಡಾಕ್ಟರ್ ಹೋಗೋ ಮುಂಚೆನೆ ಅವರು ನಂಗೆ ಕೀಮೋಥೆರಪಿ ಬೇಡ ಅಲ್ಲ, ಫಸ್ಟ್ ಬೇಕಾ ಬೇಡವಾ ಅನ್ನೋದಾದ್ರೂ ವಿಚಾರ ಮಾಡೋದಿಲ್ಲ. ಫಸ್ಟ್ that comes into their mind. So that has created such a big trauma to the patients. Okay, so what is chemotherapy? Chemotherapy ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಇನ್ಫೆಕ್ಷನ್ ಆಗಿರ್ತದೆ ಬಾಡಿಯಲ್ಲಿ, ಅದನ್ನ ಫೈಟ್ ಮಾಡ್ಲಿಕ್ಕೆ ನಾವು ಆಂಟಿಬಯೋಟಿಕ್ ಯೂಸ್ ಮಾಡ್ತೀವಿ. ಸೊ ಆಂಟಿಬಯೋಟಿಕ್ ಇಸ್ ಅ ಡ್ರಗ್ ವಿಚ್ ಪ್ರಿವೆಂಟ್ಸ್ ಇನ್ಫೆಕ್ಷನ್ಸ್. ಸೊ ಕ್ಯಾನ್ಸರ್ನ ಟ್ರೀಟ್ ಮಾಡ್ಲಿಕ್ಕೆ ಸಮಥಿಂಗ್ ಸಿಮಿಲರ್ ಟು ಆಂಟಿಬಯೋಟಿಕ್ ಇಸ್ ಕೀಮೋಥೆರಪಿ. ರೇಡಿಯೇಷನ್ ಥ್ರೂ, ಅಂದ್ರೆ ಥ್ರೂ ದ ಬ್ಲಡ್ ವೆಸಲ್ಸ್. ಅಂದ್ರೆ ಕೈಯಲ್ಲಿ ಒಂದು ಸೂಜಿ ಹಾಕಿ, ಐವಿ ಲೈನ್ ಹಾಕಿ, ಅದರ ಮುಖಾಂತರ ಆಂಟಿ ಕ್ಯಾನ್ಸರ್ ಡ್ರಗ್ಸ್ ನ ಕೊಡ್ತೀವಿ. ದಟ್ ಈಸ್ ಕೀಮೋಥೆರಪಿ ಅಷ್ಟೇ. ಕೀಮೋಥೆರಪಿ ಇಸ್ ನಾಟ್ ಸಮಥಿಂಗ್ ಅಂದ್ರೆ ಏನೋ ಮಾಡ್ಬಿಡ್ತಾರೆ ಅನ್ನೋದಲ್ಲ. ಇಟ್ ಈಸ್ ದ ಆಂಟಿ ಕ್ಯಾನ್ಸರ್ ಡ್ರಗ್ಸ್ ವಿಚ್ ಆರ್ ಗಿವನ್ ಥ್ರೂ ದ ಬ್ಲಡ್ ವೆಸಲ್ಸ್ ಅಷ್ಟೇ. ಈಗ ಯಾರಿಗೆ ಒಂದು ಸಣ್ಣ ಇನ್ಫೆಕ್ಷನ್ ಆದ್ರೂ ನಂಗೆ ಆಂಟಿಬಯೋಟಿಕ್ ಬೇಕು ಅಂತ ಹೇಳ್ತಾರೆ. ಬಹಳ ಸಲ ನಾವು ಬೇಡ ಅಂದ್ರೂ ಕೇಳೋದಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಕ್ಯಾನ್ಸರ್, ಬಿಕಾಸ್ ಆಫ್ ದಟ್ ಹೇರ್ ಲಾಸ್, ಕೀಮೋಥೆರಪಿ ಅಂದ್ರೆ ಬೇಡ ಆತರ. ಸೊ ಒಂದು ಕೀಮೋಥೆರಪಿ ಅಂದ್ರೆ ಇಟ್ ಈಸ್ ಸಿಂಪಲ್ ಆಂಟಿ ಕ್ಯಾನ್ಸರ್ ಡ್ರಗ್ಸ್ ವಿಚ್ ಆರ್ ಗಿವನ್ ಥ್ರೂ ದ ಬ್ಲಡ್ ವೆಸಲ್ಸ್. ಇಟ್ ಈಸ್ ನಾಟ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಆತರ ಇಲ್ಲ, ರೈಟ್? ಮತ್ತೆ ಪ್ರತಿ ಕೀಮೋಥೆರಪಿಯಿಂದ ಹೇರ್ ಲಾಸ್ ಆಗ್ತದೆ ಅನ್ನೋದು ಇಸ್ ಅ ಕಂಪ್ಲೀಟ್ಲಿ ಫಾಲ್ಸ್ ಥಿಂಗ್. ಬಹಳಷ್ಟು ಅಂದ್ರೆ ಐ ಕ್ಯಾನ್ ಸೇ ಮೋರ್ ದೆನ್ 50% ಆಫ್ ಕ್ಯಾನ್ಸರ್ಸ್ ನಲ್ಲಿ ನಾವು ಕೀಮೋಥೆರಪಿ ಕೊಟ್ಟಾಗ ಹೇರ್ ಲಾಸ್ ಆಗೋದಿಲ್ಲ, ರೈಟ್? ಕೆಲವೊಂದು ಕೀಮೋಥೆರಪಿ ಡ್ರಗ್ಸ್ ಕೊಟ್ಟಾಗ ಅಷ್ಟೇನೆ ಹೇರ್ ಲಾಸ್ ಆಗ್ತದೆ. ಮತ್ತೆ ಅದು ಹೇರ್ ಲಾಸ್ ಆಗೋದು ಕೂಡ ಈಸ್ ಟೆಂಪರರಿ. ಎಲ್ಲಿವರೆಗೂ ಪೇಷಂಟ್ ಕೀಮೋಥೆರಪಿ ತಗೊಂತಿದ್ದಾರೆ ಅಲ್ಲಿವರೆಗೂ ಹೇರ್ ಲಾಸ್ ಆಗಿರ್ತದೆ. ಒಂದ್ಸಲ ಕೀಮೋಥೆರಪಿ ಬಂದಾದ ನಂತರ ಹೇರ್ ಗ್ರೋತ್ ಆಗೇ ಆಗ್ತದೆ. ನನ್ನ 10 ವರ್ಷದಲ್ಲಿ ಯಾವುದು ಪೇಷಂಟ್ ಹೀಗಾಗಿಲ್ಲ ಅಂದ್ರೆ ಹೇರ್ ಲಾಸ್ ಆಗಿರೋದು ಮತ್ತು ವಾಪಸ್ ಬಂದೇ ಇಲ್ಲ ಅನ್ನೋದು ಒಂದು ಹೌದು, ಲೈವ್ ಎಕ್ಸಾಂಪಲ್. ಅಂಡ್ ವಿ ಹ್ಯಾವ್ ಗುಡ್ ನಂಬರ್ ಆಫ್ ಎಕ್ಸಾಂಪಲ್ಸ್ ವಿಚ್ ವಿ ಕ್ಯಾನ್ ಸಿ. ಬಟ್ ಆದ್ರೂ ಕೂಡ ಅವ್ರದ್ದು ಅಂದ್ರೆ, ಈಗ ನೀವು ಗೂಗಲ್ ಮಾಡಿದ್ರೆ ಕೀಮೋಥೆರಪಿ ಪೇಷಂಟ್ಸ್ ಅಂದ್ರೆ ಸಂಬಡಿ ವಿಥೌಟ್ ಹೇರ್ಸೇ ಕಾಣ್ತಾರೆ. ಹೌದಾ? ಸೊ ದಟ್ ಈಸ್ ಲಿಟಲ್ ಅನ್ಫಾರ್ಚುನೇಟ್, ಬಟ್ ದಟ್ ಈಸ್ ದ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮೋಸ್ಟ್ ಆಫ್ ದ ಪೇಷಂಟ್ಸ್ ಅಂತ ಹೇಳಿ. And third treatment you ಹೇಳಿದ್ದು ರೇಡಿಯೇಷನ್ ಅಂದ್ರೆ ಬೇಸಿಕಲಿ ದೀಸ್ ಆರ್ ಎಕ್ಸ್-ರೇಸ್ ವಿಚ್ ಆರ್ ಗಿವನ್ ಟು ದ ಟ್ಯೂಮರ್ ಏರಿಯಾ. ಈಗ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ನಲ್ಲಿ ಟ್ಯೂಮರ್ ಆಗಿದೆ ಅಂದ್ರೆ ಯು ಗಿವ್ ರೇಡಿಯೇಷನ್ ಟು ದ್ಯಾಟ್, ಸೊ ದಟ್ ಆ ಭಾಗದಲ್ಲಿ ಮತ್ತೆ ವಾಪಸ್ ಗ್ರೋ ಆಗಬಾರ್ದು ಅಂತ ಹೇಳಿ. ಸೊ ಎಸೆನ್ಷಿಯಲಿ ನೀವು ಆ ಏರಿಯಾನ ಬೇಸಿಕ್ಲಿ ರೇಡಿಯೇಷನ್ ಕೊಟ್ಬಿಟ್ಟು ಯೂಸ್ಲೆಸ್ ಮಾಡ್ತಾ ಇದ್ದೀರಾ. ಅಂದ್ರೆ
ಸಿಂಪಲ್ ವರ್ಡ್ಸ್ ನಲ್ಲಿ ಹೇಳೋದಾದ್ರೆ ವಿ ಆರ್ ಬರ್ನಿಂಗ್ ದಟ್ ಟಿಶ್ಯೂ ಅಂತ ಹೇಳಿ. ಸೊ ದಟ್ ಅದರಲ್ಲಿ ಏನೇ ಕ್ಯಾನ್ಸರ್ ಸೆಲ್ಸ್ ಇದ್ರೆ ಅದು ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಗಿಬಿಡ್ಬೇಕು ಅಂತ ಹೇಳಿ. ಬರ್ನಿಂಗ್ ಮೇ ಬಿ ಟೂ ಮಚ್ ಸಿಂಪ್ಲಿಫಿಕೇಶನ್, ಬಟ್ ಸಮಥಿಂಗ್ ಲೈಕ್ ಬರ್ನಿಂಗ್ ಓನ್ಲಿ ಅಂತ ಹೇಳಿ. ಟ್ರೀಟಿಂಗ್ ದಟ್ ಪರ್ಟಿಕ್ಯುಲರ್ ಏರಿಯಾ. ಹೌದು. ಕೀಮೋಥೆರಪಿ ನಾವು ಡ್ರಗ್ಸ್, ನಾವು ಮೆಡಿಸಿನ್ಸ್ ಕೊಟ್ಟಾಗ ಬಾಡಿಯಲ್ಲಿ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತದೆ. ಸೊ ಇಟ್ ಈಸ್ ಲೈಕ್ ಯು ಕ್ಯಾನ್ ಕಾಲ್ ಶುದ್ಧೀಕರಣ, ಸಮಥಿಂಗ್ ಲೈಕ್ ದಟ್. ಬ್ಲಡ್ ಪ್ಯೂರಿಫಿಕೇಶನ್ ಅಂತ ಏನ್ ಹೇಳ್ತೀರಿ. ಸೊ ಕೀಮೋಥೆರಪಿ ಈಸ್ ಸಮಥಿಂಗ್ ಲೈಕ್ ದಟ್ ಓನ್ಲಿ. ಇಟ್ ಪ್ಯೂರಿಫೈಸ್ ದ ಹೋಲ್ ಆಫ್ ದಿ ಬಾಡಿ so that cancer cells don't grow in other parts of the body. Radiation is a local treatment. ಯಾವ ಭಾಗದಲ್ಲಿ ಕ್ಯಾನ್ಸರ್ ಆಗಿದೆ ಅಲ್ಲಿ ಮತ್ತೆ ಕ್ಯಾನ್ಸರ್ ಬರಬಾರ್ದು ಅಂತ ಹೇಳಿ ಬರ್ನ್ ಮಾಡ್ತಾ ಇದೀವಿ. ಓಕೆ. ಸೊ ಯಾವ ತರ ಟ್ರೀಟ್ಮೆಂಟ್ ಮಾಡಬೇಕು, ಯಾವ ತರ ಕ್ಯಾನ್ಸರ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಯಾವ ತರ ಕ್ಯಾನ್ಸರ್ ಇದೆ, ಯಾವ ಸ್ಟೇಜ್ ಇದೆ ಆ ತರ. ಫಸ್ಟ್ ಆಪರೇಷನ್ ಆಗಿ ಆಮೇಲೆ ಕೀಮೋಥೆರಪಿ ಕೊಡೋದು ಇಲ್ಲೇ ಇಲ್ಲ. ಬಹಳಷ್ಟು ಕ್ಯಾನ್ಸರ್ಸ್ ನಲ್ಲಿ ನಾವು ಫಸ್ಟ್ ಕೀಮೋಥೆರಪಿ ಕೊಟ್ಟು ಆಮೇಲೆ ಆಪರೇಷನ್ ಮಾಡ್ತೀವಿ. ಬಹಳಷ್ಟು ಕ್ಯಾನ್ಸರ್ಸ್ ನಲ್ಲಿ ಆಪರೇಷನ್ ಮಾಡೋದಿಲ್ಲ, ಓನ್ಲಿ ಕೀಮೋಥೆರಪಿ ಅಂಡ್ ರೇಡಿಯೋಥೆರಪಿ ಕೊಟ್ಟೇನೆ ಗುಣ ಮಾಡ್ಲಿಕ್ಕೆ ಆಗ್ತದೆ ಆ ತರ. ಸೊ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಮಾತಾಡಾದ ನಂತರ ಯು ಡಿಸೈಡ್ ಕಿ ವಾಟ್ ಇಸ್ ಟು ಬಿ ಡನ್. ಮುಂಚೆನೆ ಹೋಗೋ ಮುಂಚೆನೆ ಆ ಹೆದರಿಕೆಯಲ್ಲಿ ಹೋಗದೆ ಇರೋದು ಸರಿಯಲ್ಲ ಅಂತ ಹೇಳಿ. ಸೊ ಇನ್ಬಿಲ್ಟ್ ಪರ್ಸೆಪ್ಷನ್ಸ್ ಇಟ್ಕೊಂಡು ಹೋಗ್ಬಾರ್ದು, ಅಲ್ಲಿ ಹೋಗ್ಬಿಟ್ಟು ತಿಳ್ಕೊಬೇಕು ಅದ್ರ ಬಗ್ಗೆ. ಮತ್ತೆ ಇನ್ನೊಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ರಿಲೇಟೆಡ್ ಪ್ರಾಬ್ಲಮ್ ಅಂದ್ರೆ, ಬಹಳ ಜನ ಯಾರು ಕ್ಯೂರ್ ಆಗ್ತಾರೆ ಕ್ಯಾನ್ಸರ್ ಇಂದ ಅವರು ಬೇರೆಯವ್ರಿಗೇನು ಹೇಳೋದೇ ಇಲ್ಲ. ಅಂದ್ರೆ ನಂಗೆ ಕ್ಯಾನ್ಸರ್ ಆಗಿತ್ತು, ನಾ ಗುಣ ಆಗಿದ್ದೀನಿ ಅಂತ ಹೇಳೋದೇ ಇಲ್ಲ. ಯಾರು ಗುಣ ಆಗಿಲ್ಲ ಅವರು ಎಲ್ಲಾರ್ಗು ಹೇಳ್ತಾರೆ ಆಗ್ಲಿಲ್ಲ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇನ್ ಜನರಲ್ ದ ಪರ್ಸೆಪ್ಷನ್ ಈಸ್ ಕ್ಯಾನ್ಸರ್ ಕೆನಾಟ್ ಬಿ ಕ್ಯೂರ್ಡ್ ಅಂತ ಹೇಳಿ. ಸೊ ಈಗ ಯಾವುದೇ ವಿಷಯ ನೀವು 100 ಸಲ ಕೇಳ್ತಾ ಇದ್ರೆ ಅದೇ ನಿಜ ಅನ್ಲಿಕ್ಕೆ ಶುರು ಆಗ್ಬಿಡ್ತದೆ. ಸೊ ಈಗ ಗುಣ ಆದವ್ರು ಯಾರು ಹೇಳೋದೇ ಇಲ್ಲ, ಗುಣ ಆಗದೆ ಇರೋರು ಎಲ್ಲರೂ ಊರ್ ತುಂಬಾ ಹೇಳಿ ತಿರ್ಗಾಡ್ತಿದ್ದಾರೆ ಅಂದ ಕೂಡ್ಲೇನೆ ಸೊ ಮನಸ್ಸಿನಲ್ಲಿ ಒಂದು ಹೆದರಿಕೆ ಉತ್ಪನ್ನ ಆಗೋದು ಇಟ್ಸ್ ನ್ಯಾಚುರಲ್, ಇಟ್ಸ್ ಅ ನಾರ್ಮಲ್ ಹ್ಯೂಮನ್ ಬಿಹೇವಿಯರ್. ಹೌದಾ? ಸೊ ಅದಕ್ಕೆ ವಾಟ್ ಐ ಸಜೆಸ್ಟ್ ಈಸ್, ಯಾರು ಗುಣ ಆಗಿದಿರಲ್ಲ ಅವರು ಬೇರೆಯವ್ರಿಗೆ ಹೇಳಿದ್ರೆ ಓಕೆ ನನಗಾಗಿತ್ತು, ನಾ ಟ್ರೀಟ್ಮೆಂಟ್ ತಗೊಂಡೆ, ನಾ ಗುಣ ಆದೆ, ಅವೇರ್ನೆಸ್. ಆದ್ರೆ ಬಹಳಷ್ಟು ಜನಕ್ಕೆ ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಬಂದಂಗೆ ಆಗ್ತದೆ. ಇಲ್ಲ ಅಂದ್ರೆ ಹೇಗಿದೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಲ್ಲಿ ಒಂದು ಕಾಯಿಲೆ, ಇನ್ನೊಂದು ಟ್ರೀಟ್ಮೆಂಟ್, ಅದರದ್ದು ಸೈಡ್ ಎಫೆಕ್ಟ್ಸ್, ಮೂರನೇದು ದ ಸ್ಟಿಗ್ಮಾ ಅಸೋಸಿಯೇಟೆಡ್ ವಿತ್ ದ ಟ್ರೀಟ್ಮೆಂಟ್ ಕಿ ಯಾರಿಗೂ ಗೊತ್ತಾಗಬಾರ್ದು. ಅದಕ್ಕೆ ಬಹಳ ಜನ ಆ ಊರ್ ಬಿಟ್ಟು ಬೇರೆ ಊರಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಂತಾರೆ. ಓನ್ಲಿ ರೀಸನ್ ಬೀಯಿಂಗ್ ಕಿ ಯಾರಿಗೂ ಗೊತ್ತಾಗಬಾರ್ದು. ಸೊ ನೀವೀಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರಿ, ಅವೇರ್ನೆಸ್ ಬಗ್ಗೆ. ಸೊ ನಿಮ್ ಪೇಷಂಟ್ಸ್ ಅಲ್ಲಿ ಏನಾದ್ರು ಯಾವ ಈ ತರ ಇಂದ ಸ್ಟೋರಿ ಅಟ್ಲೀಸ್ಟ್ ಬೇರೆಯವ್ರಿಗೆ ಹೆಲ್ಪ್ ಆಗೋ ತರ ಯಾವ್ದಾದ್ರು ಸ್ಟೋರೀಸ್ ಇದ್ರೆ ಖಂಡಿತ ಶೇರ್ ಮಾಡಿ ಸರ್. ಓಕೆ. ಸೊ ಒನ್ ಆಫ್ ದ ಪೇಷಂಟ್ಸ್ ಅಂದ್ರೆ ಕ್ಯಾನ್ಸರ್ ಇನ್ ಸ್ಟಿಗ್ಮಾ ಎಷ್ಟು ಇಂಪ್ಯಾಕ್ಟ್ ಆಗ್ತದೆ ಅನ್ನೋದ್ರ ಬಗ್ಗೆ ಐ ಥಿಂಕ್ 8 years back somewhere 2016 ಲೇಡಿ ಹೆಣ್ಮಗಳು ಅರೌಂಡ್ 40 years ಬ್ರೆಸ್ಟ್ ಕ್ಯಾನ್ಸರ್ ಆಯಿತು. ಶಿ ಈಸ್ ಫ್ರಮ್ ಅ ವಿಲೇಜ್, ನಿಯರ್ ಬೈ ವಿಲೇಜ್, ಒಂದು 30 kilometers. ಶಿ ಯೂಸ್ ಟು ಲಿವ್ ಇನ್ ಅ ಜಾಯಿಂಟ್ ಫ್ಯಾಮಿಲಿ. ಅವರು ಅವ್ರ ಹಸ್ಬೆಂಡ್, ಮಕ್ಕಳು ಪ್ಲಸ್ ಹಸ್ಬೆಂಡ್ಸ್ ಇನ್ ರಿಲೇಟಿವ್ಸ್, ದೇ ಯೂಸ್ ಟು ಲಿವ್ ಇನ್ ಅ ಫ್ಯಾಮಿಲಿ. ಸೊ ಇವರಿಗೆ ಈ ಥರ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ ಕೂಡಲೇ ಆ ಹೆಣ್ಮಗಳನ್ನ ಮನೆಯಿಂದ ಹೊರಗೆ ಹಾಕಿಬಿಟ್ರು. ಇನ್ ದ ಸೆನ್ಸ್ ಶಿ ವಾಸ್ ಗಿವನ್ ಅ ಸೆಪರೇಟ್ ಶೆಡ್ ಔಟ್ಸೈಡ್ ದ ಮೇನ್ ಹೌಸ್. She used to live there only. After the surgery, during the chemotherapy, during radiation, ಸ್ಪ್ರೆಡ್ ಆಗುತ್ತೆ ಅಂತ, ಮನೆ ಬೇರೆಯವ್ರಿಗೆ ಸ್ಪ್ರೆಡ್ ಆಗುತ್ತೆ ಅಂತ. ಅಂದ್ರೆ ಅವಳು ಅಸ್ಪೃಶ್ಯಳು ಅನ್ನೋ ಮೈಂಡ್ ಸೆಟ್ ಇಂದ, ಅಂದ್ರೆ ನಮಗೂ ಬರ್ತದೆ ಅಂತಾನು ಹೌದು, ಪ್ಲಸ್ ಅವಳು ಶಿ ಈಸ್ ನಾಟ್ ಸಂಬಡಿ ಹೂ ಶುಡ್ ಲಿವ್ ವಿತ್ ಅಸ್ ಅನ್ನೋ ಇದರಿಂದ. ಬಟ್ ದಿಸ್ ಲೇಡಿ ವಾಸ್ ಸಂಬಡಿ ಹೂ ವಾಸ್ ಮೆಂಟಲಿ ವೆರಿ ಸ್ಟ್ರಾಂಗ್ ವಿಲ್ ಪವರ್. ಅವಳಿಗೆ ಒಂದೇ ಏನಿತ್ತು, ಶಿ ಹ್ಯಾಡ್ 2 daughters. ದ ಪೇಷಂಟ್ ಹರ್ ಸೆಲ್ಫ್ ಈಸ್ ಅನ್ಎಜುಕೇಟೆಡ್. ಅವಳು ಯಾವತ್ತು ಸ್ಕೂಲಿಗೆ ಹೋಗ್ಲಿಕ್ಕೆ ಆಗಿಲ್ಲ. ಸೊ ಅವಳಿಗೆ ಮನಸ್ಸಿನಲ್ಲಿ ಒಂದೇ ಇತ್ತು ಅಂದ್ರೆ ನನ್ನ ಮಕ್ಕಳಿಗೆ ಓದಿಸ್ಬೇಕು. ಹೌದಾ? ಸೊ ಅದಕ್ಕೋಸ್ಕರ ಶಿ ಫಾಟ್ ದ ಹೋಲ್ ಪೀರಿಯಡ್. 1 ವರ್ಷ ಶಿ ಲಿವ್ಡ್ ಇನ್ ದಟ್ ಶೆಡ್ ಓನ್ಲಿ. ಮನೆಯಿಂದ ಹೊರಗಡೆನೆ ಇದ್ಕೊಂಡು ಅಷ್ಟಿದ್ರು ಒಂದು ಟ್ರೀಟ್ಮೆಂಟ್ ಕೂಡ ಅರ್ಧಕ್ಕೆ ಬಿಡ್ಲಿಲ್ಲ. ಶಿ ಕಂಪ್ಲೀಟೆಡ್ ದ ಟ್ರೀಟ್ಮೆಂಟ್. ಅಂದ್ರೆ ಒನ್ಸ್ ಅಗೇನ್ ಕೀಮೋಥೆರಪಿಯಿಂದ ಹೇರ್ ಲಾಸ್ ಆಗಿತ್ತು, ಮತ್ತೆ ಹೇರ್ ರೀಗ್ರೋತ್ ಆಯ್ತು. ಆಫ್ಟರ್ ಹೇರ್ ರೀಗ್ರೋತ್ ಶಿ ವಾಸ್ ಆಕ್ಸೆಪ್ಟೆಡ್ ಬ್ಯಾಕ್ ಇನ್ ದ ಫ್ಯಾಮಿಲಿ. Then she started living with her family, but she ensured that both her daughters completed their education.
ಸೊ ರೀಸೆಂಟ್ಲಿ ಒಬ್ಬಳು ಎಂಜಿನಿಯರಿಂಗ್ ಕೋರ್ಸ್ ಜಾಯ್ನ್ ಆದ್ಲು, ಇನ್ನೊಬ್ಳು BBA ಅಥವಾ BCA ಈ ಥರ ಕೋರ್ಸ್ ಹ್ಮ್. ಜಾಯ್ನ್ ಆದ್ಲು. ಸೊ ಅವಾಗ ದಟ್ ಲೇಡಿ ಎಕ್ಸ್ಪ್ರೆಸ್ಡ್ ಈ ಆ ದಿನ ನಾನು ಧೈರ್ಯ ಕಳ್ಕೊಂಡ್ಬಿಟ್ಟಿದ್ರೆ ಹ್ಮ್. ಮೇ ಬಿ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತಿದ್ನೇನೋ. ನನ್ನ ಮಕ್ಕಳು ಯಾವತ್ತೂ ಎಜುಕೇಟೆಡ್ ಆಗ್ತಾನೆ ಇರಲಿಲ್ಲ ಹ್ಮ್. ಆ ಥರ. ಈಗ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಒಳ್ಳೇದಾಗಿದ್ದಾರೆ, ಹ್ಮ್. ಬಟ್ ದ್ಯಾಟ್ ಫೇಸ್ ವಾಸ್ ವೆರಿ ಡಿಫಿಕಲ್ಟ್ ಇನ್ ಹರ್ ಲೈಫ್. ಮತ್ತೆ ಆ ಮಿತ್ಸ್, ಹೌದು. ತಪ್ಪು ಕಲ್ಪನೆಗಳು. ಹೌದು ಹೌದು ಹೌದು. ಹ್ಮ್. ಸೊ ನಾನು ಹೇಳೋ ಈ ಪೇಷಂಟ್ ಬಗ್ಗೆ ಹೇಳಿದ ಉದ್ದೇಶ ಅಂದ್ರೆ, ಹ್ಮ್. ಕ್ಯಾನ್ಸರ್ ಪೇಷಂಟ್ಸ್ ಡೋಂಟ್ ನೀಡ್ ಸಿಂಪತಿ, ಹ್ಮ್. ದೇ ಜಸ್ಟ್ ವಾಂಟ್ ದೆಮ್ಸೆಲ್ಫ್ ಟು ಬಿ ಆಕ್ಸೆಪ್ಟೆಡ್ ಆಸ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್. ಹ್ಮ್. ಇದು ಏನು ಅಂದ್ರೆ ಅವ್ರ ತಪ್ಪಿಂದ ಆಗಿರೋ ಕಾಯಿಲೆ ಅಲ್ಲ. ಇದನ್ನ ಪೇಷಂಟ್ಸಿಗೆ ನೀವು ಎಷ್ಟು ರಿಯಲೈಸ್ ಮಾಡಿಸ್ತಾ ಹೋಗ್ತೀರಿ ಅಂದ್ರೆ, ನಿನ್ ತಪ್ಪಿಂದ ಆಗಿದೆ, ದೇ ವಿಲ್ ಗೋ ಹ್ಮ್. ಇನ್ ಟು ಮೋರ್ ಆಫ್ ಅ ಡಿಪ್ರೆಷನ್ ಓನ್ಲಿ. ಹ್ಮ್. ಸೊ ಅದಕ್ಕೋಸ್ಕರ ಕ್ಯಾನ್ಸರ್ ಪೇಷಂಟ್ಸ್ ನಿಮ್ಮ ಅಕ್ಕಪಕ್ಕದಲ್ಲಿದ್ರೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿದ್ರೆ, ಟ್ರೀಟ್ ದೆಮ್ ಆಸ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್. ಹ್ಮ್. ಸ್ಪೆಷಲ್ ಕೇರ್ ಬೇಡ, ರೈಟ್. ಬಟ್ ಅವ್ರಿಗೆ ದೂರ ಇಡೋದು ಬೇಡ. ಹ್ಮ್. ಅದರಿಂದ ಮಾನಸಿಕವಾಗಿ ಬಹಳ ಬಳಲ್ ಬಿಡ್ತಾರೆ. ಮೆಂಟಲ್ ತುಂಬಾ ಅಫೆಕ್ಟ್ ಹೌದು ಆಗುತ್ತೆ. ಹೌದು ಹೌದು. ಸೊ ಅವಾಯ್ಡಿಂಗ್ ಸ್ಟಿಗ್ಮಾ ಇಸ್ ದ ಕೀ ಹ್ಮ್. ಇನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ.